ವೆಲ್ಕಮ್ ಆನ್ ದ ಸ್ಟೇಜ್. ಸರ್, ನಿಮ್ಮ ಹೆಸರು? I am Dr. Joshi Narasimhamurthy. ಎಲ್ಲಿಂದ ಬಂದಿದ್ದೀರಾ? From Bangalore. ಬ್ಯಾಂಗ್ಳೂರಲ್ಲಿ ಎಲ್ಲಿ? JP Nagar. ಸೂಪರ್. JP ನಗರದಿಂದ ಬಂದಿದ್ದೀರಾ? ಓಕೆ. ನೀವು ಪ್ರಾಡಕ್ಟ್ ಏನಕ್ಕೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ? I am an Ayurvedic consultant and Panchakarma physician practicing from 40 years. So I am Bangalore only. Even though I have used in many patients this VR4, still I would like to present only one case. I would like to present only one case now. One person of 52 years, Kannada or English? ಕನ್ನಡದಲ್ಲಿ ಮಾತಾಡಿ ಸರ್. ತಮಿಳು ಬರಲ್ಲ ಸರ್. ನಾನು ತಮಿಳು ಮಾತಾಡ್ತೀನಿ, ಕನ್ನಡ ಮಾತಾಡ್ತೀನಿ. ಸೊ ಒಬ್ಬ ಪೇಷಂಟು, ಹೈದರಾಬಾದ್ ಪೇಷಂಟು, ಅವ್ರು ಹೇಗೆ ನನಗೆ ಪರಿಚಯ ಆದರು ಅಂದರೆ ಅವ್ರ ಕಸಿನ್ ಬಂದು ನನ್ನ ಪೇಷಂಟ್ ಬೆಂಗಳೂರಲ್ಲಿ, ಅವರು ಹೈದರಾಬಾದಲ್ಲಿ ಪೇಷಂಟು. ಅವ್ರು ಬಂದು ತೆಲಂಗಾಣ ಗೌರ್ಮೆಂಟಲ್ಲಿ ಕ್ಲಾಸ್ 1 ಆಫೀಸರ್, ಅವರು ಭಾಳ ಒಳ್ಳೆ ಪೊಸಿಷನಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಈ ಪಾರ್ಟೀಸು ಆಮೇಲೆ ಕ್ಲೈಂಟ್ಸು ಅವರೆಲ್ಲ ಬರೋ ಕಡೆ ಏನಾಗಿದೆ, ಆಲ್ಕೋಹಾಲ್ ತಗೊಳ್ಳೋ ಅಭ್ಯಾಸ ಶುರುವಾಗಿದೆ. ಕೆಲವು ದಿವಸ ಆದಮೇಲೆ ಅವರಲ್ಲಿ ಸ್ವಲ್ಪ ಹಸಿವೆ ಕಡಿಮೆ ಆಗೋದು, ಆಮೇಲೆ ಒಂಥರ ವೀಕ್ನೆಸ್, ಲ್ಯಾಸಿಟ್ಯೂಡ್ ಅಂತ ಕರಿತೇವೆ, ಏನೂ ಕೆಲಸ ಮಾಡಲಿಕ್ಕೆ ಉತ್ಸಾಹ ಇಲ್ಲ, ಪ್ರತಿದಿನ ಆಫೀಸ್ಗೆ ಹೋಗಲಿಕ್ಕೆ ಒಂಥರ ಬೇಜಾರಾಗ್ತಿತ್ತು. ಅವಾಗ ಯಾಕೆ ಹಿಂಗೆ ಆಗ್ತಾ ಇದೆ ಅಂಥೇಳಿ ಒಬ್ಬ ಫಿಸಿಷಿಯನ್ ಕನ್ಸಲ್ಟ್ ಮಾಡಿದಾಗ ಅವ್ರಿಗೆ ನಿಮಗೆ ಲಿವರ್ ಪ್ರಾಬ್ಲಮ್ ಇದೆ, ನೀವು ಈ ಗೋ ಕನ್ಸಲ್ಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ಹೇಳಿದ್ರು. ಸೊ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹೋದಾಗ ಅವರು ಎಲ್ಲ ಟೆಸ್ಟ್ ಮಾಡಿದ್ದಾರೆ, ಅಂದರೆ ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್, ಹಾರ್ಟ್ಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಡಿದಾಗ ಅವರು ಐಡೆಂಟಿಫೈ ಮಾಡಿದ್ದು ಲಿವರ್ ಫಂಕ್ಷನ್ ಈಸ್ ಔಟ್ ಆಫ್ ರೇಂಜ್ ಅಂತೇಳಿ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ ನಾವು. AST, SGOT, SGPT ಅಂತೇಳಿ ಕೆಲವೆಲ್ಲ ಎಲ್ಲನೂ ಔಟ್ ಆಫ್ ರೇಂಜ್ ಇತ್ತು. ಸೊ ಅವರಿಗೆ ಮತ್ತೆ MRI ಮಾಡಿದ್ದಾರೆ. MRI ಮಾಡಿದ ಮೇಲೆ ಲಿವರಲ್ಲಿ ಎನ್ಲಾರ್ಜ್ಮೆಂಟ್ ಇದೆ, ಪ್ಲಸ್ ಎರಡನೇದು ಸಿರೋಸಿಸ್ ಆಫ್ ದಿ ಲಿವರ್ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಒಂದು ಡಯಾಗ್ನೋಸಿಸ್ ಕೊಟ್ಟರು. ಸಿರೋಸಿಸ್ ಅಂದರೆ ನಾರ್ಮಲ್ ಲಿವರ್ ಟಿಶ್ಯೂ ಬಂದು ಫೈಬ್ರೋಸ್ ಆಗುತ್ತೆ, ಅಂದರೆ ಹಾರ್ಡ್ ಆಗುತ್ತೆ, ಅವಾಗ ವರ್ಕ್ ಮಾಡೋದು ಕಡಿಮೆ ಆಗುತ್ತೆ. ಹಾಗಾಗಿ ಬಾಡಿಯಲ್ಲಿ ಅನೇಕ ಸಿಸ್ಟಮ್ಸ್, ಭಾಳ ಸಿಸ್ಟಮ್ಸ್ ಎಲ್ಲ ಒಂದೊಂದು ಫೇಲ್ ಆಗ್ತಾ ಬರ್ತವೆ. ಜಾಂಡೀಸ್ ಬರ್ಬೋದು, ಹಸಿವೆ ಕಡಿಮೆ ಆಗ್ಬೋದು, ಮತ್ತು ಹೊಟ್ಟೆಯಲ್ಲಿ ನೀರು ಸೇರ್ಬೋದು. ಅದನ್ನು ಜಲೋದರ ಅಂತ ಕರೀತೇವೆ, ಅಥವಾ ಅಸೈಟಿಸ್ ಅಂತ ಕರೀತಾರೆ. ಸೊ ಅವ್ರಿಗೆ MRI ಮಾಡಿದ ಮೇಲೆ ಈ ಎಲ್ಲ ಕಂಡೀಷನ್ಸು ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ನೀವು ಪ್ಲೀಸ್ ಕನ್ಸಿಡರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತೇಳಿ ಹೇಳ್ತಾರೆ. ಸೊ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಪ್ಲಸ್ ಎರಡನೇದು ಸೈಡ್ ಎಫೆಕ್ಟ್ಸು ಭಾಳ ಜಾಸ್ತಿ ಇರುತ್ತೆ. ಪ್ಲಸ್ ಕಾಸ್ಟ್ ಆಲ್ಸೋ ಲಾಟ್ ಆಫ್ ಕಾಸ್ಟ್ ಇಸ್ ಇನ್ವಾಲ್ಡ್. ನಿಯರ್ಲಿ ಅಬೌಟ್ 70 to 80 lakhsವರೆಗೂ ಬರ್ಬೋದು ಲಿವರ್ ಟ್ರಾನ್ಸ್ಪ್ಲಾಂಟ್. ಸೊ ಅವರಿಗೆ ಅವ್ರ ಕಸಿನ್ ಹೇಳಿದಾಗ ಈ ಕಾಂಟ್ಯಾಕ್ಟ್ ಮೀ ಓವರ್ ದಿ ಫೋನ್. ಅವ್ರಿಗೆ ಪರ್ಸ್ನಲಾಗಿ ನಾನು ನೋಡಿಲ್ಲ. ಬಂದಾಗ ನಾನು ಹೇಳಿದೆ, ದೇರ್ ಇಸ್ ಒನ್ ಪ್ರಾಡಕ್ಟ್, ಇಫ್ ಯು ಹ್ಯಾವ್ ಬಿಲೀಫ್ ಇನ್ ದಿ ಡಾಕ್ಟರ್ who is prescribing and also the product, then I will suggest you. He said, I am ready sir, I will undergo. So we sent immediately VR4. So beginning ಅಲ್ಲಿ 1 month for 3 to 4 days ಆದಮೇಲೆ ಸ್ವಲ್ಪ ಬಾಡಿಗೆ ಅಡ್ಜಸ್ಟ್ ಆದಮೇಲೆ then we increase the dosage gradually to 6 per day. ಅದಾದಮೇಲೆ ಒಂದು ತಿಂಗಳು ಯೂಸ್ ಮಾಡಿದ್ಮೇಲೆ ಈ ಪ್ಯಾರಾಮೀಟರ್ಸ್ ಆಫ್ ಆಲ್ ಲಿವರ್ ಎನ್ಸೈಮ್ಸ್ ಅಂತ ಕರಿತೇವೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಅದೆಲ್ಲ ಆಲ್ಮೋಸ್ಟ್ 70 to 80% ಕಡಿಮೆ ಆಗಿತ್ತು. ಆಮೇಲೆ ಇನ್ನೂ 1 month ಯೂಸ್ ಮಾಡಿದ ಮೇಲೆ ಹೋಲ್ ಥಿಂಗ್ ವಾಸ್ ನಾರ್ಮಲ್. ಅಂದರೆ ಅಸೈಟಿಸಲ್ಲಿ ಏನೋ ಮೈಲ್ಡ್ ಅಕ್ಯುಮುಲೇಷನ್ ಆಫ್ ವಾಟರ್ ಅದು ಕಡಿಮೆ ಆಗಿತ್ತು, ಅಪಟೈಟ್ ಚೆನ್ನಾಗಿತ್ತು, ಎನರ್ಜಿ ಚೆನ್ನಾಗಿತ್ತು, ಆ್ಯಂಡ್ ಈ ವಾಸ್ ವೆರಿ ಆ್ಯಕ್ಟಿವ್ ಆಲ್ಸೋ ಡ್ಯೂರಿಂಗ್ ಹಿಸ್ ಆಫೀಸ್ ಆ್ಯಂಡ್ ಹೋಮ್ ಆಲ್ಸೋ ಈ ವಾಸ್ ಫೀಲಿಂಗ್ ವೆರಿ ಗುಡ್. ಅದಾದಮೇಲೆ ದೆನ್ ಇನ್ನೂ 1 month ಯೂಸ್ ಮಾಡಿದ ಮೇಲೆ ಆ ಡಾಕ್ಟ್ರು ನೋಡಿದ ಮೇಲೆ ದೇರ್ ಇಸ್ ನೋ ನೆಸಿಟಿ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಸೊ ಆಲ್ಮೋಸ್ಟ್ 4-5 months he is using the product, and now as everything is normal, now we are keeping morning 2 capsules and evening 2 capsules only. He is maintaining the dose. So this is the wonderful result of
we are 4. Even though I have many, so I leave it only for one. So thank you for the opportunity given to me. Thank you. Thank you so much, sir.